ಬಗ್ಗೆನೂ ಕೇರ್ ಮಾಡೋ ಅವಶ್ಯಕತೆ ಇಲ್ಲ. ಮೂರನೇ ವ್ಯಕ್ತಿಯ ಪ್ರವೇಶ ಭಾರತದ ಬೈಲಾಟರಲ್ ವಿಚಾರದಲ್ಲಿ ಇಲ್ಲವೇ ಇಲ್ಲ. ಇದು ನಮ್ಮ ಸ್ಪಷ್ಟ ನಿಲುವು. ಈಗ ನನಗೆ ಹೇಳಿ, ಈಗ ಕರ್ನಾಟಕದ್ದು, ಈಗ ವಿಶ್ವದ ಬಿಟ್ಬಿಡೋಣ, ಭಾರತದ ಬಿಟ್ಬಿಡೋಣ, ಕರ್ನಾಟಕದ ಬಗ್ಗೆ ಮಾತಾಡಿ. ಕರ್ನಾಟಕದಲ್ಲಿ ಈಗ ಮೀಡಿಯಲ್ಲಿ ನೋಡ್ತಾ ಇರೋ ಥರ ಕಳ್ಳ ಇದರಲ್ಲಿ ಸಿಲಿಂಡರ್ಗಳನ್ನೆಲ್ಲ ಸ್ಟಾಕ್ ಮಾಡಿ ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಅದರಿಂದ ಇಲ್ಲಿ ಬೋರ್ಡ್ ಹಾಕ್ತಾ ಇದ್ದಾರೆ, ಏನು ಸಿಲಿಂಡರ್ ಇಲ್ಲ, ಹೋಟ್ಲ್ ಕ್ಲೋಸು, ಇದೆಲ್ಲ ನಡೀತಾ ಇದೆ. ಇದಕ್ಕೆ ನೀವು ಕರ್ನಾಟಕದಲ್ಲಿ ಆ್ಯಸ್ ಎ CM ಸಿದ್ದರಾಮಯ್ಯ ಅವರು ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ? ನೀವು ಮುಂದೆ ಈಗ ನೆಕ್ಸ್ಟು ಕರ್ನಾಟಕದಲ್ಲಿ ಡೀಸೆಲ್ ಸಿಗಲ್ಲ, ಪೆಟ್ರೋಲ್ ಸಿಗಲ್ಲ, ಇಲ್ಲ ಗ್ಯಾಸ್ ಸಿಗಲ್ಲ, ಅದಕ್ಕೆ ಕರ್ನಾಟಕ ಯಾವ ರೀತಿ ರೆಡಿ ಆಗಿದೆ? ನೀವೇನು ರೆಡಿ ಮಾಡ್ಕೊಂಡಿದ್ದೀರಾ? ಎರಡು ಭಾಗ ಇದೆ. ನೀವು ಇರಾನು ಮತ್ತೆ ಮಧ್ಯಪ್ರಾಚ್ಯ ಅರಬ್ ಕಂಟ್ರೀಸ್ನಲ್ಲಿ ಭಾರತವನ್ನ ವಿಶ್ವಗುರು ಅಂತಾರೆ. ಅದೆಲ್ಲ 2014ಕ್ಕೂ ಮುಂಚೆನೂ ಕೂಡ ಕೇಳಿ 14ಕ್ಕೆ ಮುಂಚೆನೂ ಕೂಡ 2014ಕ್ಕೆ ಮುಂಚೆ ಕೂಡ ಇಡೀ ಪ್ರಪಂಚದಲ್ಲಿ ಹೆಚ್ಚಾಗಿ ಡಾಕ್ಟರ್ಸು ಇಂಜಿನಿಯರ್ಸು ಭಾರತದಿಂದನೇ ಹೋಗಿದ್ದಾರೆ. ಅದಕ್ಕೆ ಮೋದಿಯ ಕೊಡುಗೆ ಅಲ್ಲ, ಇಡೀ ಭಾರತದ ವ್ಯವಸ್ಥೆಯ ಕೊಡುಗೆ. ಅದು ಜವಾಹರ್ಲಾಲ್ ನೆಹರು ಅವರ ಕೊಡುಗೆ, IIT, IIM, ಏಮ್ಸ್, ಇಸ್ರೋ ಮಾಡಿದಂತಹ ನೆಹರು ಅವರ ಕೊಡುಗೆ. ಅದಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಎರಡನೇದು, ಕರ್ನಾಟಕ ಸರ್ಕಾರ ನೀವು ಹೇಳ್ದಂಗೆ ಎಲ್ಲೆಲ್ಲಿ ಕಾಳಸಂತೆ ಆಗುತ್ತೆ ಅಂದ್ರಲ್ಲ, LPG ಗ್ಯಾಸು ಗೃಹ ಬಳಕೆಗೆ ಯಾವುದು ತೊಂದರೆ ಆಗಲ್ಲ. ಆದರೆ ಕೇಂದ್ರ ಸರ್ಕಾರನೇ ಒಪ್ಕೊಂಡಿದೆ 80% ಕೊರತೆ ಇದೆ ಕಮರ್ಷಿಯಲ್ ಗ್ಯಾಸ್ ಅಲ್ಲಿ ಅಂತ. ಹಾಗಾಗಿ ಅದು ಎಲ್ಲಿ ಲಭ್ಯ ಇಲ್ಲ. ಅದನ್ನ ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂ, ಇಂಡಿಯನ್ ಆಯಿಲ್ ನೇರವಾಗಿ ಒಪ್ಕೊಂಡಿದೆ, ಗೇಲ್ ನೇರವಾಗಿ ಒಪ್ಕೊಂಡಿದೆ. ಹಾಗಾಗಿ ಅದರ ಕೊರತೆ ಇದೆ ಹೊರತು ಎಲ್ಲೂ ಬ್ಲಾಕ್ ಆಗಲ್ಲ. ಹಾಗಾಗಿ ಕರ್ನಾಟಕ ಸರ್ಕಾರ, ಗೃಹ ಇಲಾಖೆ ಎಲ್ಲಾದ್ರೂ ಬ್ಲಾಕ್ ಮಾರ್ಕೆಟಿಂಗ್ ಯಾರು ಮಾಡ್ತಾರೆ ಅಂದ್ರೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಂತಾರೆ. ಹಾಗಾಗಿ ಏನು ಚಿಂತೆ ಬೇಡ. ಒಂದು ನಿಮಿಷ ಮೇಡಮ್ ನೋಡಿ, ಯಾವತ್ತೇ ಆಗಲಿ ಏನು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇರ್ತಕ್ಕಂಥ ರಾಜ್ಯ ಸರ್ಕಾರದಲ್ಲಿ, ಅಲ್ಲಿ ಕಾಳಸಂತೆಗೆ ಹೋಗ್ತಾ ಇಲ್ಲ, ಡಿಸ್ಟ್ರಿಬ್ಯೂಷನ್ ಇವ್ರು ನೋಡ್ಕೋಬೇಕು. ನೀವು ಇಷ್ಟೊಂದು ತೋರಿಸ್ತಾ ಇದ್ರಲ್ಲ ಗದ್ದಗಲ್ಲಾಗ್ತದೆ, ಅದಕ್ಕೆ ಯಾರು ಪ್ರಾಬ್ಲಮ್? ಅದು ಮುನಿಯಪ್ಪರೇ ಒಪ್ಕೊಂಡಿದ್ದಾರೆ ಡಿಸ್ಟ್ರಿಬ್ಯೂಷನ್ ಅಲ್ಲಿ. ಅಲ್ಲ ರೀ, ಯಾವುದೋ ಒಬ್ಬ 40 ಸಿಲಿಂಡರ್ಗಳ ಕದ್ದಿಟ್ಕೊಂಡ್ರೆ ಆರ್ಮಿ ಕಳ್ಸಕ್ಕಾಗುತ್ತೆ? ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಅವತ್ತು. ಇವತ್ತಾದರೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಕಾಳಸಂತೆಗೆ ಹೋಗಿದೆ ಕರ್ನಾಟಕ ಸರ್ಕಾರ. ಇವರ ವಿದೇಶಾಂಗ ನೀತಿ ಯಾವ ರೀತಿ ಇದೆ ಅಂದ್ರೆ, ಮೊನ್ನೆವರೆಗೂ ಬಾಂಗ್ಲಾ ಹಿಂದೂಗಳ ಮಾರಣ ಹೋಮ ಆಗ್ತಿದೆ ಅಂತ ಬೊಬ್ಬೆ ಹೊಡಿತಾ ಇದ್ರು. ಆದರೆ ಈಗ ಮೋದಿಜಿ ಬಾಂಗ್ಲಾದೇಶಕ್ಕೆ 500 ಟನ್ ತೈಲ ಕಳಿಸ್ಕೊಟ್ಟಿದ್ದಾರೆ, 5,000 ಟನ್ ತೈಲ ಕಳಿಸ್ಕೊಟ್ಟಿದ್ದಾರೆ. ಇದೇನಾ ಇವರ ವಿದೇಶಾಂಗ ನೀತಿ? ಎಸ್ ಮೇಡಮ್. ನೋಡಿ, ಯಾವತ್ತೂ ಭಾರತ 2017ರವರೆಗೆ ಶಾರ್ಟೇಜ್ ಇರ್ತಿತ್ತು ಎಲ್ಲೋ. ನಮ್ಮಲ್ಲಿ ಇವತ್ತು ಭಾರತದ ಎಕನಾಮಿ ಯಾಕೆ ಇಷ್ಟು ದೊಡ್ಡ ಗ್ರೋ ಆಗ್ತಿದೆ ಅಂತ ಹೇಳಿದ್ರೆ, ಕೇವಲ ಬಾಂಗ್ಲಾಗಲ್ಲ, ಯುರೋಪಿನ 53 ರಾಷ್ಟ್ರಗಳಿಗೆ, US-ಗೂ ಕೂಡ ನಾವು ತೈಲವನ್ನು ಸಂಸ್ಕರಣೆ ಮಾಡಿ ಕಳಿಸ್ತಾ ಇದ್ದೀವಿ. ಭಾರತದ ಏನು ಜಾಮ್ನಗರ್ ರಿಫೈನರಿ ಇದೆ, ಏನು ರಿಲಯನ್ಸ್ ರಿಫೈನರಿ, ಇದು ರಷ್ಯಾದಿಂದ ಬೇರೆ ಬೇರೆ ದೇಶಗಳ ಕಚ್ಚಾ ತೈಲಗಳನ್ನ ತಗೊಂಡು ಅದನ್ನ ಪ್ರೋಸೆಸ್ ಮಾಡಿ ಡಬಲ್ ರೇಟ್ಗೆ ಯುರೋಪ್ಗೆ ಮತ್ತೆ ಇದಕ್ಕೆ ಮಾರ್ತಾ ಇದೆ. ವಿ ಆರ್ ಡೂಯಿಂಗ್ ಬಿಸ್ನೆಸ್, ವಿ ಆರ್ ಅಮೌಂಟ್ ಮನಿ, ವಿ ಆರ್ ಪರ್ಚೇಸಿಂಗ್. ಹಾಗಾಗಿ ನಾವು ನಿಮಿಷ ಸರ್, ನಾವು ಅಮೆರಿಕಾಗೂ ಕೂಡ ರಿಫೈನ್ ಮಾಡಿ ಡಬಲ್ ರೇಟ್ಗೆ ಮಾಡ್ತಾ ಇದ್ದೇವೆ. ಇದು ನಮ್ಮ ಸ್ಟ್ರಾಟಜಿ. ನೀವು ಹೇಳಿದ್ರಿ ಈ ತರ ಸುಪ್ರೀಂ ಲೀಡರು ಆಫ್ ಇರಾನ್ ಸತ್ತೋಗಿದ್ದು, ಇದು ಅವ್ರ ಧರ್ಮ ಗುರು ಅಂತ ಹೇಳ್ಬಿಟ್ರಿ, ಆಯ್ತಾ? ಹಿ ಈಸ್ ದ ಸುಪ್ರೀಂ ಲೀಡರ್ ಅಟ್ ದಟ್ ಪೊಸಿಷನ್. ವೆನ್ ಹಿ ಈಸ್ ಸಚ್ ಎ ಸ್ಟೇಟ್ ಹೆಡ್, ಅದನ್ನು ನೀವು ಧರ್ಮಗುರು ಮಾತ್ರ ಅಂತ ತೋರಿಸ್ಕೊಳ್ಳೋದು ಅದು ತಪ್ಪು. ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು. ಎರಡನೇ ಕ್ವೆಶ್ಚನ್, ಚಂದ್ರಶೇಖರ್ ಅವ್ರೆ, ನಿಮಗೆ ನೀವು ಟೆಕ್ನಿಕಲ್ ಆಗಿ ಕ್ವೆಶ್ಚನ್ ಇದು ಹೇಳ್ತಾ ಇದ್ದೀರಾ. ಐ ಲೈಕ್ ಯುವರ್ ವೇ ಯು ಬ್ರಾಟ್ ದ ಫ್ಯಾಕ್ಟ್ಸ್, ಬಟ್ ಐ ವಾಂಟ್ ಟು ಪುಟ್ ಸಮ್ ಫ್ಯಾಕ್ಟ್ಸ್. ಇರಾನ್ ಮೇಲೆ ಸ್ಯಾಂಕ್ಷನ್ನು ಮಾಡಿದ ತಕ್ಷಣ ಇದು ವಾಟ್ ಯು ಸೇ ಅಮೆರಿಕಾ, India has stopped its imports from Iran, okay, largely. I'll tell you why. ಯಾಕೆ ಅಂತ ನಾನು ಹೇಳ್ತೀನಿ ಅದನ್ನು ಕೇಳಿ. ಐ ಆಮ್ ಲಿಸ್ನಿಂಗ್ ಟು ಯು. ಆಯಿಲ್ ರಿಫೈನರೀಸ್ ಇನ್ ಇಂಡಿಯಾದಲ್ಲಿ ರಿಫೈನರೀಸು, ಅದಕ್ಕೆ ಇನ್ಶೂರೆನ್ಸ್ ಕಂಪನೀಸ್ ಇರೋದು ಅಮೆರಿಕಾದು. ಇದು ಸ್ಯಾಂಕ್ಷನ್ ಆದ ತಕ್ಷಣ ಇರಾನ್ ಮೇಲೆ ಈ ಇನ್ಶೂರೆನ್ಸ್ ಕಂಪನೀಸು ಇನ್ಶೂರೆನ್ಸ್ ಕೊಡಲ್ಲ ರಿಫೈನರೀಸ್ಗೆ. ಅದಕ್ಕೋಸ್ಕರ ಇಂಡಿಯಾ ಏನು ಮಾಡುತ್ತೆ, ಇಂಪೋರ್ಟ್ಸ್ ಮಾಡಲ್ಲ. ನನ್ನ ಪ್ರಶ್ನೆ ಏನಂದರೆ, ನಿಮಗೆ ಇದ್ರ ಬಗ್ಗೆ ಯಾಕೆ ಇಂಡಿಯಾ ಯೋಚನೆ ಮಾಡಲ್ಲ? ಇನ್ಶೂರೆನ್ಸ್ ಕಂಪನೀಸ್ ನಮ್ಮಿಂದ ನಾವ್ಯಾಕೆ ಇನ್ಶೂರೆನ್ಸ್ ಮಾಡಲ್ಲ? ಅದು ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಧರ್ಮಗುರು ವಿಚಾರದಲ್ಲಿ ಅವ್ರ ದೇಶದಲ್ಲಿ ಯಾರೇ ಡಿಸೈಡ್ ಮಾಡ್ಕೊಳ್ಳಿ, ಅವ್ರು ಇಡೀ ಮುಸಲ್ಮಾನ್ ಏನು ಜನಾಂಗದ ಧರ್ಮಗುರು ಅಲ್ಲ ಅಂತೇಳಿ ಅವ್ರು ಸೌದಿನೂ ಒಪ್ಕೊಂಡಿಲ್ಲ ಅವ್ರನ್ನ. ಬೇರೆ ಒಂದು ಸೆಕ್ಟಿನ ಧರ್ಮಗುರುಗಳು ಅದು. ಅವರು ಪ್ರೆಸಿಡೆಂಟ್ನ ಸೆಲೆಕ್ಟ್ ಮಾಡ್ತಾರೆ, ಅವ್ರು ಮಿಲಿಟರಿ ಇಟ್ಕೊಂಡಿದ್ರೆ ಬೇರೆ ಪ್ರಶ್ನೆ. ಆದರೆ ಜಗತ್ತು ಯಾವತ್ತು ವ್ಯವಹಾರ ಮಾಡೋದು, ಯಾರು ಕಾನ್ಸ್ಟಿಟ್ಯೂಷನಲ್ಲಿ ಹೆಡ್ ಆಫ್ ದ ಏನು ಕಂಟ್ರಿ ಇರ್ತಾರೆ ಅವ್ರ ಜೊತೆ ಮಾತ್ರನೇ. ಯಾರ ಹತ್ರ ಪವರ್ಸ್ ಇದೆ ಆಕ್ಚುಲಿ ಅನ್ನೋದಲ್ಲ, ಹೆಡ್ ಆಫ್ ದ ಸ್ಟೇಟ್ ಜೊತೆಗೆ. ಅದಕ್ಕೋಸ್ಕರನೇ 2022ರಲ್ಲಿ ಇರಾನ್ ಅಧ್ಯಕ್ಷರು ಹೆಲಿಕಾಪ್ಟರ್ ತೀರೋದಾಗ ನಾವು ಡೆಲಿಗೇಷನ್ ಕಳಿಸಿದ್ವಿ. ಅದಾಯ್ತಲ್ಲ,
ಅದಾದ್ಮೇಲೆ ಈವನ್ ಅಲ್ಲಿ ಸೈನ್ಯಾಧಿಕಾರಿ ತೀರೋದಾಗಲೂ ಕೂಡ ನಾವು ಕಂಡಲೆನ್ಸ್ ಮಾಡಿದ್ದೀವಿ. ಮೊದಲನೇ ಪ್ರಶ್ನೆ. ಎರಡನೇದು, ಆಯಿಲ್ ಇಂಪೋರ್ಟ್ ವಿಷಯದಲ್ಲಿ ಮಾತಾಡಿದ್ರು. ಈವನ್ ಅಮೆರಿಕ ಇರಾನ್ ಮೇಲೆ ಆಯಿಲ್ ಸ್ಯಾಂಕ್ಷನ್ಸ್ ಹಾಕಿದಾಗಲೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಪ್ರಕಾರ ನ್ಯಾಟೋ ದೇಶಗಳು ಅಥವಾ ಬೇರೆ ಯಾವ್ದಾದ್ರು ದೇಶಗಳು ಆ ರೀತಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಕೆಲಸ ಮಾಡ್ತಿರ್ತಕ್ಕಂಥ ಆರ್ಗನೈಸೇಷನ್ಗಳು ಯಾವ್ದಾದ್ರು ಕಂಪ್ನಿ ಮೇಲೆ ಸ್ಯಾಂಕ್ಷನ್ಸ್ ಹಾಕ್ಬಿಡ್ದು, ನಾಟ್ ಟು ದ ಹೋಲ್ ನೇಷನ್. ಆ ಕಂಪ್ನಿಗಳು ಬಿಟ್ಬಿಟ್ಟು ಬೇರೆ ಎಲ್ಲ ಕಂಪ್ನಿಗಳ ಜೊತೆ ನಾವು ಆಯಿಲ್ ಪರ್ಚೇಸ್ ಮಾಡಿದ್ದೇವೆ. ಈವಾಗಲೂ ಕೂಡ ಎರಡು ಏನು CNG ಶಿಪ್ಗಳು ಇರಾನಿಂದನೇ ಬರ್ತಾ ಇರೋದು. ನಮಗೆ ಮತ್ತೊಂದು ವೆಸ್ಟರ್ನ್ ಮೀಡಿಯಾ ಹೇಳ್ತಿರ್ತಕ್ಕಂಥದ್ದು, ಇವತ್ತು ಕೂಡ 100 ಶಿಪ್ಗಳು ಇರಾನಿಂದ ಹೊಡ್ತಾ ಇದ್ದಾವೆ ಅಂತೇಳಿ. ಅವ್ರಿಗೆ ಅನುಮಾನ ಇರ್ತಕ್ಕಂಥದ್ದು ಚೈನಾ ಭಾರತ ಬಿಟ್ಟರೆ ಬೇರೆ ಎಲ್ಲೋ ಸಾಧ್ಯವೇ ಇಲ್ಲ ಅಂತೇಳಿ. ಅದಕ್ಕೋಸ್ಕರನೇ ಯಾಕೆ ನಮಗೆ ಇರಾನು ಇಷ್ಟೊಂದು ಪ್ರೀತಿಯಿಂದ ನಮ್ಮನ್ನ ಇದು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈ ಅವರ್ ಆಫ್ ಕ್ರೈಸಿಸ್ ಅಲ್ಲೂ ಕೂಡ ವಿ ಆರ್ ಸ್ಟ್ಯಾಂಡಿಂಗ್ ವಿತ್ ಇರಾನ್. ವಿ ಆರ್ ಪರ್ಚೇಸಿಂಗ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಫ್ರಮ್ ಇರಾನ್. ಕೇಳಿ ಸರ್. ಸರ್ ನಮಸ್ಕಾರ. ನನ್ನ ಪ್ರಶ್ನೆ ನಮ್ಮ ಮಿಲಿಟರಿ ವೆಟರನ್ಸ್ ಮತ್ತು ನಮ್ಮ ಎಕ್ಸ್ಪರ್ಟ್ಗೆ. ಸರ್, ಜಗತ್ತಿನ 4ನೇ ಅತಿ ಶಕ್ತಿಶಾಲಿ ಸೇನೆಯಾದ ನಮ್ಮ ಭಾರತ ದೇಶದ ಸೇನೆಯ ಪ್ರಧಾನಿನ ಇನ್ನೊಂದು ದೇಶದ ರಾಷ್ಟ್ರಪತಿನೋ ಪ್ರಧಾನಿನೋ ಹೆದರ್ಸಕ್ಕೆ ಸಾಧ್ಯನಾ ಸರ್? ಇದು ಕಾಂಗ್ರೆಸ್ ಅವರು ಈ ಸುಳ್ಳು ಸುದ್ದಿ ಏನು ಹಬ್ಬಿಸ್ತಾ ಇದ್ದಾರಲ್ಲ, ಅವ್ರು ಸರೆಂಡರ್ ಮಾಡಿದ್ರು ಇದು ಮಾಡಿದ್ರು ಅಂತ, ಅದು ಪ್ರಧಾನಿಗಿಂತ ನಮ್ಮ ಸೇನೆಗೆ ಒಂದು ಅವಮಾನ ಮಾಡ್ದಂಗೆ ಆಗ್ತಿಲ್ವ ಸರ್ ಇದು? ರಾಜ್ಯಸಭೆಯಲ್ಲಿ ಪ್ರಶ್ನೆ ಎತ್ತಿದಾಗ ವೈ ದ ಇನ್ಫ್ರಾಸ್ಟ್ರಕ್ಚರ್ ಈಸ್ ನಾಟ್ ಬಿಲ್ಡ್ ಅರೌಂಡ್ ಚೈನಾ ಅಂತ ಕೇಳಿದಾಗ, ಬಾರ್ಡರ್ ರೋಡ್ ಆರ್ಗನೈಜೇಷನ್ ಏನಾದರೆ ಚೈನಾ ಸುತ್ತಮುತ್ತಲು ನಾವು ಇನ್ಫ್ರಾಸ್ಟ್ರಕ್ಚರ್ ಬೆಳೆಸಿದರೆ ಚೈನಾ ನಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ಕೇರಳದ ಒಬ್ಬ ಎ.ಕೆ. ಆಂಟನಿ ಫ್ಲೋರ್ ಆಫ್ ದ ಹೌಸ್ ಉತ್ತರ ಕೊಟ್ಟರು. 2014 ನಂತರ ನಮ್ಮ ಸೇನೆಗೆ ಸಿಕ್ಕಿದ ತಾನೇ ಅವ್ರು ಹೇಳಿದರು, ಎವ್ರಿ ಟೆಕ್ನಾಲಜಿ ಹ್ಯಾಸ್ ಬಿನ್ ಡೆವಲಪ್ಡ್ ಬೈ ದ ಕಾಂಗ್ರೆಸ್, ವಿರಾಸತ್ತಿನಲ್ಲಿ ಬಂತು. ಆದರೆ ಇಂಪ್ಲಿಮೆಂಟೇಷನ್ ಆನ್ ದ ಗ್ರೌಂಡ್ ಎದೆ ಮುಟ್ಟಿ ಭಾರತದ 140 ಕೋಟಿ ಜನ ಹೇಳಬೇಕು. ಆಪರೇಷನ್ ಸಿಂಧೂರ್ ಆದಾಗ ಚೈನಾ ಮಾಲನ್ನು ಪುಡಿ ಪುಡಿಯಾಗಿ ಪಾಕಿಸ್ತಾನದ ನಾವು ಹೆಂಗೆ ಹೊಡೆದೇವೆ ಅಂತ ನಮ್ಮ ಎಲ್ಲ ಭಾರತದ ಕರ್ನಾಟಕದ 7 ಕೋಟಿ ಜನತೆಗೆ ಗೊತ್ತು. ಹಿಂಗಿದ್ದಾಗ डोनाल्ड ट्रंप कुछ भी बोलने दो, भारत को जो करना है भारत करेगा. भारत सदृढ़ है, भारत सशक्त है और भारत, दोबारा बोलता हूँ, किसी की बात सुनने वाला नहीं है. भारत को जो करना है सही समय पर सही मौके पर कहाँ मारना है और कहाँ ठोकना है ये पाकिस्तान को मालूम है. इसलिए भारत की सेना में हमको गर्व है. ಅಮೇರಿಕಾನ ನಂಬಿ ಯಾವ ದೇಶ ಉದ್ಧಾರ ಆಗಿದೆ? ಯಾವ ದೇಶ ಉದ್ಧಾರ ಆಗಿದೆ? ಅಮೇರಿಕಾ ಹಿಂದೆ ಹೋಗಿ. ಇವತ್ತು ಗಲ್ಫ್ ರಾಷ್ಟ್ರಗಳಲ್ಲೆಲ್ಲ ಅಮೇರಿಕಾ ಏರ್ ಬೇಸ್ ಇತ್ತು. ಸೌದಿ, UAE, ಕತಾರು ಎಲ್ಲ ಕಡೆ ಇತ್ತು. ಇವತ್ತಿನ ದಿನ ಅಮೇರಿಕಾ ನಂಬಿದ್ದಕ್ಕೆ ಅವರೆಲ್ಲ ಇವತ್ತೇನಾಯಿತು? ಮೋದಿ ಅವರು ಅಮೇರಿಕಾ ಜೊತೆ ನಿಂತ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಇರಾನ್ ಜೊತೆ ನಿಂತ್ಕೊಂಡು ನಮ್ಮ ಅಕ್ಕಪಕ್ಕ ರಾಷ್ಟ್ರಗಳ ಜೊತೆ ನಿಂತ್ಕೊಂಡು ಅವರು ಸೌಹಾರ್ದತೆಯನ್ನು ಕಾಪಾಡಬೇಕಾಗಿತ್ತು. ಇನ್ನೊಂದು, ಇಡೀ ಏಷ್ಯಾ ಖಂಡದಲ್ಲಿ ಭಾರತನೇ ಸುಪ್ರೀಮು.